ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು, ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ವಿಡಿಯೋ ಮುಖಾಂತರ ತಿಳಿತಾ ಹೋಗೋಣ. ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕ್ತೇವೆ. ನಾವು 3 ಬಾರಿ ಹಾಕುವ ಪ್ರದಕ್ಷಿಣೆಗೂ ಅದರದ್ದೇ ಆದಂತ ಅರ್ಥ ಇರುತ್ತೆ. 3 ಸುತ್ತುಗಳಲ್ಲಿ ಮೊದಲನೇದಾಗಿ ದೇವರಿಗೆ, ಇದರಿಂದ ಬ್ರಹ್ಮ ಹತ್ಯೆ ದೋಷ ಪರಿಹಾರ ಆಗುತ್ತೆ. 2ನೇ ಸುತ್ತು ನಮ್ಮ ಅಹಂಕಾರ ಮತ್ತೆ ನಾವು ತಿಳಿದೇನೋ ಮಾಡಿದಂತ ತಪ್ಪುಗಳಿಗೆ ಪರಿಹಾರ ಮಾಡ್ಕೊಳ್ಳಿಕ್ಕೆ. ಇನ್ನು 3ನೇ ಸುತ್ತು ನಮ್ಮ ಜೀವನದಲ್ಲಿ ನಮಗಾಗಿ ಏನನ್ನಾದ್ರೂ ಕೇಳ್ಕೊಳ್ಳೋಕ್ಕೋಸ್ಕರ. ಇನ್ನು ಪ್ರದಕ್ಷಿಣೆ ವಿಚಾರಕ್ಕೆ ಬಂದಾಗ ಮೊದಲು ರಾಯರ ಗರ್ಭಗುಡಿ ಅಂದ್ರೆ ಬೃಂದಾವನಕ್ಕೆ 1 ಬಾರಿ ಪ್ರದಕ್ಷಿಣೆಯನ್ನ ಹಾಕ್ಲೇಬೇಕು. ಇದರರ್ಥ ನನ್ನೆಲ್ಲಾ ಸಮಸ್ಯೆಗಳನ್ನ ನೀನೇ ಪರಿಹಾರ ಮಾಡಬೇಕು ಅನ್ನೋದಾಗಿರುತ್ತೆ. 2ನೇದು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆಯನ್ನ ಹಾಕಿ. 3ನೇದು ಆದಿ ಪ್ರದಕ್ಷಿಣೆ ಅಂದ್ರೆ ಅತಿ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನಿಟ್ಟು ಪ್ರದಕ್ಷಿಣೆಯನ್ನ ಹಾಕುವಂಥದ್ದು. ಇದಕ್ಕೆ ಹೆಜ್ಜೆ ನಮಸ್ಕಾರ ಅಂತ ಕೂಡ ಹೇಳ್ತಾರೆ. ಇದರಿಂದ ನಿಮ್ಮ ಮನಸ್ಸಿನ ಆಸೆ ಆದಷ್ಟು ಬೇಗ ಪೂರ್ಣ ಆಗುವಂಥದ್ದು. ಪ್ರದಕ್ಷಿಣೆ ಹಾಕಬೇಕಾದ್ರೆ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತ ಮಂತ್ರವನ್ನ ಪಠಿಸ್ತಾ ಇರಿ. ಸೊ